ಅಗ್ನಿ ಅವಘಡದಲ್ಲಿ ತಂದೆ ಮಗ ಇಬ್ಬರಿಗೂ ಗಾಯ ಆಗಿದೆ ಎಂಬ ಹೇಳಿಕೆಯನ್ನ ಈ ಗಾಯಾಳು ಅಫ್ರೋಜ್ ಇದ್ರಲ್ವಾ ಅವರ ಸಂಬಂಧಿಕರು ಹೇಳ್ತಾ ಇರುವಂತದ್ದು. ಅಫ್ರೋಜ್ ಅವರು ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ರು, ಮಗನಿಗೆ ರಜಾ ಅಂತ ಅವನನ್ನೂ ಕರ್ಕೊಂಡು ಹೋಗಿದ್ರು ಎಂಬ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ತಂದೆ ಮಗನಿಗೆ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಎಂಬ ಹೇಳಿಕೆಯನ್ನ ಈ ಗಾಯಾಳು ಅಫ್ರೋಜ್ ಸಂಬಂಧಿಕರು ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು. ಚಿಕ್ಕ ಹುಡುಗ ಅವನು ಇವತ್ತು ರಜಾ ಇರೋದಕ್ಕೆ ಕರ್ಕೊಂಡು ಹೋಗಿದ್ದಾರೆ, ಜೊತೆಲಿ ಹೋಗಿರೋದು ಅವ್ರ ಅಪ್ಪನ ಜೊತೆ. ಅಪ್ಪನ ಜೊತೆಲಿ. ಆವಾಗ ಇಬ್ಬರಿಗೂ ಏಟ್ ಆಗಿದೆ. ಕೆಲಸ ಮಾಡ್ತಿದ್ರು ಅಲ್ಲಿ. ಅದು ಗೊತ್ತಿಲ್ಲ ನಮಗೂ, ಇವತ್ತೇ ಗೊತ್ತಾಗಿರೋದು ಈ ಥರ ಆಯ್ತು. ಕೆಲಸಕ್ಕೆ ಯಾವಾಗಿಂದ ಹೋಗ್ತಾರೆ ಅಂತ ಗೊತ್ತಿಲ್ಲ, ಅದು ಕನ್ಫರ್ಮ್ ಇಲ್ಲ. ಅವನು ಅಪ್ಪು ಬಂದು ಲಾರಿ ಡ್ರೈವರು, ಲೋಡಿಂಗ್ ಅನ್ಲೋಡಿಂಗ್ ಕೆಲಸ ಮಾಡೋದು. ಇವತ್ತು ಈ ಥರ ಕಾರಣ ಆಗಿದೆ. ನಮಗೆ ಒಂದು ಆರು ಗಂಟೆಗೆ ಏನು ಗೊತ್ತಾಗಿದೆ. ಅಂದರೆ ಹುಡುಗ ಏನು ಕೆಲಸ ಮಾಡೋಕ್ಕೆ ಹೋಗಿರಲಿಲ್ಲ ಅಲ್ಲಿ. ಕೆಲಸ ಮಾಡೋಕ್ಕೆ ಹೋಗಿಲ್ಲ, ಜೊತೆಯಲ್ಲಿ ಹೋಗಿರೋ. ಚಿಕ್ಕ ಹುಡುಗ ಎಲ್ಲಿ ಕೆಲಸ ಮಾಡ್ತಾನೆ, ಸ್ಕೂಲ್ ಹೋಗ್ತಾನೆ. ಇವತ್ತು ರಜಾ ಇರೋದಕ್ಕೆ ಕಾರಣಕ್ಕೆ ಭಾನುವಾರ ಅಂತ ಹೋಗಿರೋದು. ಇವತ್ತು ಫ್ರೀ ಇರುತ್ತೆ ಅಂತ ಲೋಡಿಂಗ್ ಗೀಲಿಂಗ್ ಮಾಡೋಕ್ಕೆ ಹೋಗಿರ್ಬೋದು. ಚಿಕ್ಕ ಬಸ್ತಿ ಎಲ್ಲರೂ ಎಷ್ಟು ಜನ ಇದು ಪ್ರಾಬ್ಲಮ್ ಆಗಿದೆ ಎಲ್ಲ ಅಲ್ಲೇ ಇರೋರು. ಗಾಯಾಳುಗಳು ಈಗ ರಿಯಾಜ್ ಆಗಿರ್ಬೋದು, ಸಾದಿಕ್, ಇಮ್ರಾನ್ ಮತ್ತು ಅಫ್ರೋಜ್ ಸಾಕಷ್ಟು ಜನ ಗಾಯಾಳುಗಳಿದ್ರು. ಈಗ ಅವರ ಸಂಬಂಧಿಕರು ಕೂಡ ರಿಯಾಕ್ಷನ್ ಕೊಡ್ತಾ ಇದ್ರು. ಅಫ್ರೋಜ್ ಡ್ರೈವಿಂಗ್ ಕೆಲಸ ಮಾಡ್ತಾ ಇರ್ತಾನೆ, ಮಗನಿಗೆ ರಜಾ ಅಂತ ಅವನನ್ನೂ ಕರ್ಕೊಂಡು ಹೋಗ್ಬಿಟ್ಟಿದ್ರು ಪಾಪ ಎಂಬ ಹೇಳಿಕೆಯನ್ನ. ಈಗ ಇದಕ್ಕೆ ನ್ಯಾಯ ಕೊಡ್ಸೋರು ಯಾರು ಅನ್ನೋ ಪ್ರಶ್ನೆ ಕೂಡ ಸದ್ಯಕ್ಕೆ ಈಗ ಸಾರ್ವಜನಿಕರು ಮಾಡ್ತಾ ಇರುವಂತದ್ದು.